ಮಧ್ಯಾಹ್ನದ ಭೋಜನ ವಿರಾಮದ ಬಳಿಕ ಸದನ ಮರು ಆರಂಭಗೊಳ್ತಾ ಇದ್ದ ಹಾಗೇನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತದ ಘಟನೆಯ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತು ಮುಂದುವರಿಸೋದಕ್ಕೆ ಎದ್ನಿಟ್ಕೊಂಡ್ರು. ಆಗ ಆಡಳಿತ ಪಕ್ಷದಿಂದ ಯಾರೂ ಇಲ್ಲ ಅಂತ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆಗ ಮಧ್ಯಪ್ರವೇಶ ಮಾಡಿದ ಕೃಷ್ಣ ಭೈರೇಗೌಡ, ಪರಮ ಈಶ್ವರ ಇಲ್ಲಿ ಇದ್ದಾರೆ, ಇನ್ಯಾರು ಬೇಕು ಅಂದ್ರು. ಬಳಿಕ ಸಿದ್ಧ ಅಂದ್ರೆ ಈಶ್ವರ, ರಾಮ ಅಂದ್ರೆ ವಿಷ್ಣು, ಪರಮೇಶ್ವರ್ ಅಂದ್ರೆ ಸುವರ್ಣ ದೀರ್ಘ ಸಂಧಿ ಅಂತೆಲ್ಲ ಕತೆ ಹೇಳಿದ್ರು. ಹೀಗೆ ಸಿಎಂ ಸಿದ್ದರಾಮಯ್ಯ ನೀಡಿದ ಉತ್ತರ ಸದನದಲ್ಲಿ ನಗುವಿನ ವಾತಾವರಣವನ್ನ ಸೃಷ್ಟಿಸಿತು. ಅಲ್ಲ, ಈಶ್ವರ, ಕೃಷ್ಣ, ರಾಮ ಮೂರು ಜನ ಇದ್ದೀರಾ. ಏನ್ ನಾವು ನಿಲ್ಸಂಗಿಲ್ಲ, ಮಾತಾಡ್ಬೋದು ಆರಾಮ್ಸೆ. ಇರೋದು ವಿಷ್ಣು ಈಶ್ವರ ಎರಡೂ. ಸಿದ್ಧ ಇಲ್ಲಣ್ಣ, ಸಿದ್ಧ ರಾಮಯ್ಯ. ಸಿದ್ಧ ಅಂದ್ರೆ ಯಾರು? ಸಿದ್ಧ ಅಂದ್ರೆ ಈಶ್ವರ, ರಾಮ ಅಂದ್ರೆ ವಿಷ್ಣು, ಹರಿಹರ. ಬ್ರಹ್ಮ ಇಲ್ಲ, ಪರಮೇಶ್ವರ ಸರ್. ಬ್ರಹ್ಮ ಇಲ್ಲ, ಪರಮೇಶ್ವರ ಅವರು ಸವರ್ಣ ದೀರ್ಘ ಸಂಧಿ. ಆ ಸಂಧಿಗಳಿಗೆ ಹೋಗಲ್ಲ ನಾವು, ಆ ಸಂಧಿ ಸವಾಸರ ಬೇಡ. ಮುಖ್ಯಮಂತ್ರಿಗಳು ಅಲ್ಲ, ಈಶ್ವರ. ಮಧ್ಯಾಹ್ನದ ಭೋಜನ ವಿರಾಮದ ಬಳಿಕ ಸದನ ಮರು ಆರಂಭಗೊಳ್ತಾ ಇದ್ದ ಹಾಗೇನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತದ ಘಟನೆಯ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತು ಮುಂದುವರಿಸೋದಕ್ಕೆ ಎದ್ನಿಟ್ಕೊಂಡ್ರು. ಆಗ ಆಡಳಿತ ಪಕ್ಷದಿಂದ ಯಾರೂ ಇಲ್ಲ ಅಂತ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆಗ ಮಧ್ಯಪ್ರವೇಶ ಮಾಡಿದ ಕೃಷ್ಣ ಭೈರೇಗೌಡ, ಪರಮ ಈಶ್ವರ ಇಲ್ಲಿ ಇದ್ದಾರೆ, ಇನ್ಯಾರು ಬೇಕು ಅಂದ್ರು. ಬಳಿಕ ಸಿದ್ಧ ಅಂದ್ರೆ ಈಶ್ವರ, ರಾಮ ಅಂದ್ರೆ ವಿಷ್ಣು, ಪರಮೇಶ್ವರ್ ಅಂದ್ರೆ ಸುವರ್ಣ ದೀರ್ಘ ಸಂಧಿ ಅಂತೆಲ್ಲ ಕತೆ ಹೇಳಿದ್ರು. ಹೀಗೆ ಸಿಎಂ ಸಿದ್ದರಾಮಯ್ಯ ನೀಡಿದ ಉತ್ತರ ಸದನದಲ್ಲಿ ನಗುವಿನ ವಾತಾವರಣವನ್ನ ಸೃಷ್ಟಿಸಿತು. ಮುಖ್ಯಮಂತ್ರಿಗಳು ಅಲ್ಲ, ಈಶ್ವರ, ಕೃಷ್ಣ, ರಾಮ ಮೂರು ಜನ ಇದ್ದೀರಾ. ಏನ್ ನಾವು ನಿಲ್ಸಂಗಿಲ್ಲ, ಮಾತಾಡ್ಬೋದು ಆರಾಮ್ಸೆ. ಇರೋದು ವಿಷ್ಣು ಈಶ್ವರ ಎರಡೂ. ಸಿದ್ಧ ಇಲ್ಲಣ್ಣ, ಸಿದ್ಧ ರಾಮಯ್ಯ. ಸಿದ್ಧ ಅಂದ್ರೆ ಯಾರು? ಸಿದ್ಧ ಅಂದ್ರೆ ಈಶ್ವರ, ರಾಮ ಅಂದ್ರೆ ವಿಷ್ಣು, ಹರಿಹರ. ಬ್ರಹ್ಮ ಇಲ್ಲ, ಪರಮೇಶ್ವರ ಸರ್. ಬ್ರಹ್ಮ ಇಲ್ಲ, ಪರಮೇಶ್ವರ ಅವರು ಸವರ್ಣ ದೀರ್ಘ ಸಂಧಿ. ಆ ಸಂಧಿಗಳಿಗೆ ಹೋಗಲ್ಲ ನಾವು, ಆ ಸಂಧಿ ಸವಾಸರ ಬೇಡ. ಮುಖ್ಯಮಂತ್ರಿಗಳು ಅಲ್ಲ, ಈಶ್ವರ. ಮಧ್ಯಾಹ್ನದ ಭೋಜನ ವಿರಾಮದ ಬಳಿಕ ಸದನ ಮರು ಆರಂಭಗೊಳ್ತಾ ಇದ್ದ ಹಾಗೇನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತದ ಘಟನೆಯ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತು ಮುಂದುವರಿಸೋದಕ್ಕೆ ಎದ್ನಿಟ್ಕೊಂಡ್ರು. ಆಗ ಆಡಳಿತ ಪಕ್ಷದಿಂದ ಯಾರೂ ಇಲ್ಲ ಅಂತ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆಗ ಮಧ್ಯಪ್ರವೇಶ ಮಾಡಿದ ಕೃಷ್ಣ ಭೈರೇಗೌಡ, ಪರಮ ಈಶ್ವರ ಇಲ್ಲಿ ಇದ್ದಾರೆ, ಇನ್ಯಾರು ಬೇಕು ಅಂದ್ರು. ಬಳಿಕ ಸಿದ್ಧ ಅಂದ್ರೆ ಈಶ್ವರ, ರಾಮ ಅಂದ್ರೆ ವಿಷ್ಣು, ಪರಮೇಶ್ವರ್ ಅಂದ್ರೆ ಸುವರ್ಣ ದೀರ್ಘ ಸಂಧಿ ಅಂತೆಲ್ಲ ಕತೆ ಹೇಳಿದ್ರು. ಹೀಗೆ ಸಿಎಂ ಸಿದ್ದರಾಮಯ್ಯ ನೀಡಿದ ಉತ್ತರ ಸದನದಲ್ಲಿ ನಗುವಿನ ವಾತಾವರಣವನ್ನ ಸೃಷ್ಟಿಸಿತು. ಮುಖ್ಯಮಂತ್ರಿಗಳು ಅಲ್ಲ, ಈಶ್ವರ, ಕೃಷ್ಣ, ರಾಮ ಮೂರು ಜನ ಇದ್ದೀರಾ. ಏನ್ ನಾವು ನಿಲ್ಸಂಗಿಲ್ಲ, ಮಾತಾಡ್ಬೋದು ಆರಾಮ್ಸೆ. ಇರೋದು ವಿಷ್ಣು ಈಶ್ವರ ಎರಡೂ. ಸಿದ್ಧ ಇಲ್ಲಣ್ಣ, ಸಿದ್ಧ ರಾಮಯ್ಯ. ಸಿದ್ಧ ಅಂದ್ರೆ ಯಾರು? ಸಿದ್ಧ ಅಂದ್ರೆ ಈಶ್ವರ, ರಾಮ ಅಂದ್ರೆ ವಿಷ್ಣು, ಹರಿಹರ. ಬ್ರಹ್ಮ ಇಲ್ಲ, ಪರಮೇಶ್ವರ ಸರ್. ಬ್ರಹ್ಮ ಇಲ್ಲ, ಪರಮೇಶ್ವರ ಅವರು ಸವರ್ಣ ದೀರ್ಘ ಸಂಧಿ. ಆ ಸಂಧಿಗಳಿಗೆ ಹೋಗಲ್ಲ ನಾವು, ಆ ಸಂಧಿ ಸವಾಸರ ಬೇಡ. ಮುಖ್ಯಮಂತ್ರಿಗಳು ಅಲ್ಲ, ಈಶ್ವರ. ಮಧ್ಯಾಹ್ನದ ಭೋಜನ ವಿರಾಮದ ಬಳಿಕ ಸದನ ಮರು ಆರಂಭಗೊಳ್ತಾ ಇದ್ದ ಹಾಗೇನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತದ ಘಟನೆಯ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತು ಮುಂದುವರಿಸೋದಕ್ಕೆ ಎದ್ನಿಟ್ಕೊಂಡ್ರು.
ಆಗ ಆಡಳಿತ ಪಕ್ಷದಿಂದ ಯಾರೂ ಇಲ್ಲ ಅಂತ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆಗ ಮಧ್ಯಪ್ರವೇಶ ಮಾಡಿದ ಕೃಷ್ಣ ಭೈರೇಗೌಡ, ಪರಮ ಈಶ್ವರ ಇಲ್ಲಿ ಇದ್ದಾರೆ, ಇನ್ಯಾರು ಬೇಕು ಅಂದ್ರು. ಬಳಿಕ ಸಿದ್ಧ ಅಂದ್ರೆ ಈಶ್ವರ, ರಾಮ ಅಂದ್ರೆ ವಿಷ್ಣು, ಪರಮೇಶ್ವರ್ ಅಂದ್ರೆ ಸುವರ್ಣ ದೀರ್ಘ ಸಂಧಿ ಅಂತೆಲ್ಲ ಕತೆ ಹೇಳಿದ್ರು. ಹೀಗೆ ಸಿಎಂ ಸಿದ್ದರಾಮಯ್ಯ ನೀಡಿದ ಉತ್ತರ ಸದನದಲ್ಲಿ ನಗುವಿನ ವಾತಾವರಣವನ್ನ ಸೃಷ್ಟಿಸಿತು. ಮುಖ್ಯಮಂತ್ರಿಗಳು ಅಲ್ಲ, ಈಶ್ವರ, ಕೃಷ್ಣ, ರಾಮ 3 ಜನ ಇದ್ದೀರಾ. ಏನ್ ನಾವು ನಿಲ್ಸಂಗಿಲ್ಲ, ಮಾತಾಡ್ಬೋದು ಆರಾಮ್ಸೆ. ಎರಡು ನನ್ನ ಹತ್ರನೇ ಇರೋದು. ವಿಷ್ಣು ಈಶ್ವರ ಎರಡೂ ಸಿದ್ಧ ಇಲ್ಲಣ್ಣ, ಸಿದ್ಧ ರಾಮಯ್ಯ. ಸಿದ್ಧ ಅಂದ್ರೆ ಯಾರು? ಸಿದ್ಧ ಅಂದ್ರೆ ಈಶ್ವರ, ರಾಮ ಅಂದ್ರೆ ವಿಷ್ಣು, ಹರಿಹರ. ಬ್ರಹ್ಮ ಇಲ್ಲ, ಪರಮೇಶ್ವರ ಏನ್ ಸರ್? ಬ್ರಹ್ಮ ಇಲ್ಲ, ಪರಮೇಶ್ವರ ಪರಮೇಶ್ವರ ಅವರು ಸವರ್ಣ ದೀರ್ಘ ಸಂಧಿ. ಆ ಸಂಧಿಗಳಿಗೆ ಹೋಗಲ್ಲ ನಾವು. ಆ ಸಂಧಿ ಸವಾಸನ ಬೇಡ. ಮುಖ್ಯಮಂತ್ರಿಗಳು ಅಲ್ಲ, ಈಶ್ವರ. ಮಧ್ಯಾಹ್ನದ ಭೋಜನ ವಿರಾಮದ ಬಳಿಕ ಸದನ ಮರು ಆರಂಭಗೊಳ್ತಾ ಇದ್ದ ಹಾಗೇನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತದ ಘಟನೆಯ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತು ಮುಂದುವರಿಸೋದಕ್ಕೆ ಎದ್ನಿಟ್ಕೊಂಡ್ರು. ಆಗ ಆಡಳಿತ ಪಕ್ಷದಿಂದ ಯಾರೂ ಇಲ್ಲ ಅಂತ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆಗ ಮಧ್ಯಪ್ರವೇಶ ಮಾಡಿದ ಕೃಷ್ಣ ಭೈರೇಗೌಡ, ಪರಮ ಈಶ್ವರ ಇಲ್ಲಿ ಇದ್ದಾರೆ, ಇನ್ಯಾರು ಬೇಕು ಅಂದ್ರು. ಬಳಿಕ ಸಿದ್ಧ ಅಂದ್ರೆ ಈಶ್ವರ, ರಾಮ ಅಂದ್ರೆ ವಿಷ್ಣು, ಪರಮೇಶ್ವರ್ ಅಂದ್ರೆ ಸುವರ್ಣ ದೀರ್ಘ ಸಂಧಿ ಅಂತೆಲ್ಲ ಕತೆ ಹೇಳಿದ್ರು. ಹೀಗೆ ಸಿಎಂ ಸಿದ್ದರಾಮಯ್ಯ ನೀಡಿದ ಉತ್ತರ ಸದನದಲ್ಲಿ ನಗುವಿನ ವಾತಾವರಣವನ್ನ ಸೃಷ್ಟಿಸಿತು. ಮುಖ್ಯಮಂತ್ರಿಗಳು ಅಲ್ಲ, ಈಶ್ವರ, ಕೃಷ್ಣ, ರಾಮ 3 ಜನ ಇದ್ದೀರಾ. ಏನ್ ನಾವು ನಿಲ್ಸಂಗಿಲ್ಲ, ಮಾತಾಡ್ಬೋದು ಆರಾಮ್ಸೆ. ಎರಡು ನನ್ನ ಹತ್ರನೇ ಇರೋದು. ವಿಷ್ಣು ಈಶ್ವರ ಎರಡೂ ಸಿದ್ಧ ಇಲ್ಲಣ್ಣ, ಸಿದ್ಧ ರಾಮಯ್ಯ. ಸಿದ್ಧ ಅಂದ್ರೆ ಯಾರು? ಸಿದ್ಧ ಅಂದ್ರೆ ಈಶ್ವರ, ರಾಮ ಅಂದ್ರೆ ವಿಷ್ಣು, ಹರಿಹರ. ಬ್ರಹ್ಮ ಇಲ್ಲ, ಪರಮೇಶ್ವರ ಏನ್ ಸರ್? ಬ್ರಹ್ಮ ಇಲ್ಲ, ಪರಮೇಶ್ವರ ಅವರು ಸವರ್ಣ ದೀರ್ಘ ಸಂಧಿ. ಆ ಸಂಧಿಗಳಿಗೆ ಹೋಗಲ್ಲ ನಾವು. ಆ ಸಂಧಿ ಸವಾಸನ ಬೇಡ. ಮುಖ್ಯಮಂತ್ರಿಗಳು ಅಲ್ಲ, ಈಶ್ವರ. ಮಧ್ಯಾಹ್ನದ ಭೋಜನ ವಿರಾಮದ ಬಳಿಕ ಸದನ ಮರು ಆರಂಭಗೊಳ್ತಾ ಇದ್ದ ಹಾಗೇನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತದ ಘಟನೆಯ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತು ಮುಂದುವರಿಸೋದಕ್ಕೆ ಎದ್ನಿಟ್ಕೊಂಡ್ರು. ಆಗ ಆಡಳಿತ ಪಕ್ಷದಿಂದ ಯಾರೂ ಇಲ್ಲ ಅಂತ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆಗ ಮಧ್ಯಪ್ರವೇಶ ಮಾಡಿದ ಕೃಷ್ಣ ಭೈರೇಗೌಡ, ಪರಮ ಈಶ್ವರ ಇಲ್ಲಿ ಇದ್ದಾರೆ, ಇನ್ಯಾರು ಬೇಕು ಅಂದ್ರು. ಬಳಿಕ ಸಿದ್ಧ ಅಂದ್ರೆ ಈಶ್ವರ, ರಾಮ ಅಂದ್ರೆ ವಿಷ್ಣು, ಪರಮೇಶ್ವರ್ ಅಂದ್ರೆ ಸುವರ್ಣ ದೀರ್ಘ ಸಂಧಿ ಅಂತೆಲ್ಲ ಕತೆ ಹೇಳಿದ್ರು. ಹೀಗೆ ಸಿಎಂ ಸಿದ್ದರಾಮಯ್ಯ ನೀಡಿದ ಉತ್ತರ ಸದನದಲ್ಲಿ ನಗುವಿನ ವಾತಾವರಣವನ್ನ ಸೃಷ್ಟಿಸಿತು. ಮುಖ್ಯಮಂತ್ರಿಗಳು ಅಲ್ಲ, ಈಶ್ವರ, ಕೃಷ್ಣ, ರಾಮ 3 ಜನ ಇದ್ದೀರಾ. ಏನ್ ನಾವು ನಿಲ್ಸಂಗಿಲ್ಲ, ಮಾತಾಡ್ಬೋದು ಆರಾಮ್ಸೆ. ಎರಡು ನನ್ನ ಹತ್ರನೇ ಇರೋದು. ವಿಷ್ಣು ಈಶ್ವರ ಎರಡೂ ಸಿದ್ಧ ಇಲ್ಲಣ್ಣ, ಸಿದ್ಧ ರಾಮಯ್ಯ. ಸಿದ್ಧ ಅಂದ್ರೆ ಯಾರು? ಸಿದ್ಧ ಅಂದ್ರೆ ಈಶ್ವರ, ರಾಮ ಅಂದ್ರೆ ವಿಷ್ಣು, ಹರಿಹರ. ಬ್ರಹ್ಮ ಇಲ್ಲ, ಪರಮೇಶ್ವರ ಏನ್ ಸರ್? ಬ್ರಹ್ಮ ಇಲ್ಲ, ಪರಮೇಶ್ವರ ಅವರು ಸವರ್ಣ ದೀರ್ಘ ಸಂಧಿ. ಆ ಸಂಧಿಗಳಿಗೆ ಹೋಗಲ್ಲ ನಾವು. ಆ ಸಂಧಿ ಸವಾಸನ ಬೇಡ. ಮುಖ್ಯಮಂತ್ರಿಗಳು